Hey guys, welcome back to my YouTube channel Bhavana's Vlogs. ಇವಾಗ ನಾನು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಮ್ಮ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಮ್ಮಲಿ. ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ. ಕಮ್ ಲೆಟ್ಸ್ ಗೋ ಟು ಟೆಂಪಲ್. ಇದು ಬಂದು ಸ್ವಲ್ಪ ಹಳೆ ವ್ಲಾಗು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಬಾಬಾ ಅವರ ಅಕ್ಕ ಅವರ ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಅಕ್ಕ ಜೊತೆ. ಪಾಪು ಇರ್ತಾನೆ, ಸುಮ್ಮನೆ ಯಾಕೊಬ್ಬರೇ ನೀನು ಹೋಗ್ಬಿಟ್ಟು ಬಾ ಅಂತಂದ್ರು ಅಮ್ಮ. ಅವಳು ಕೂಡ ಕರೆದ್ಲು, ಹಂಗಾಗಿ ಹೋಗಿದ್ದೆ. ಅಲ್ಲಿ ಕೂಡ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಒಬ್ಬಟ್ಟು, ಚಿತ್ರಾನ್ನ, ಪಲ್ಯ ಎಲ್ಲ ಕೂಡ ಮಾಡ್ಕೊಂಬಂದಿದ್ರು. ಎಲ್ಲ ಕೂಡ ತಂದುಬಿಟ್ಟು ನೆಕ್ಸ್ಟು ನಮ್ಮ ಪಾಪು ಫುಲ್ಲು ಹುಡುಗರ ಜೊತೆ ಎಲ್ಲ ಆಟಾಡ್ಕೊಂಡು ವಾಸ್ ವೆರಿ ಮಚ್ ಎಕ್ಸೈಟೆಡ್. ದೇವಸ್ಥಾನ ಅಂತ ಬಂದರೆ ಅವ್ನು ಫುಲ್ ಖುಷಿಯಾಗಿ ಆರಾಮಾಗಿ ಪೀಸ್ಫುಲ್ಲಾಗಿರ್ತಾನೆ ಪ್ರತಿ ಟೈಮು ಅಷ್ಟೇ, ಏನು ತೀಟ ಎಲ್ಲ ಮಾಡಲ್ಲ. ಇಲ್ಲಿ ಕೆಲವೊಂದು ಕ್ಲಿಪ್ಸ್ ನಾನೇ ಡಿಲೀಟ್ ಮಾಡಿದ್ದೀನಿ, ಅದಾಗದಾಗೆ ಡಿಲೀಟ್ ಆಯಿತು, ಐ ಡೋಂಟ್ ನೋ. ದೇವಸ್ಥಾನದ ಒಂದು ಒಳಗಡೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಇಗ್ನೋರ್ ಇಟ್. ಬಿಸಿಲಿದ್ರೂ ಕೂಡ ಆಟ ಆಡ್ತಾ ಇದ್ದ. ಅದಾದಮೇಲೆ ನಾನು ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಕೂಡ ತೆಗೆದೆ. ಅದಾದಮೇಲೆ ನಾನು ಎತ್ಕೊಂಡು ಒಂದೆರಡು ರೌಂಡ್ ತಿರುಗಿಸಿ ಅವನು ಕೂಡ ಆಟ ಆಡಿಸಿ ಎಲ್ಲ ಮಾಡಿ ದೇವರ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಅವನು ಕೂಡ ತುಂಬ ಖುಷಿಯಾಗಿದ್ದ. ಆ್ಯಂಡ್ ಅವನಿಗಂತೂ ಆಟ ಆಡೋಕ್ಕೆ ಯಾರಾದರೂ ಸಿಕ್ಕಿದ್ರೆ ಅಥವಾ ನಾವು ಈ ಥರ ಅವ್ನು ಆಟ ಆಡಿಸಿದ್ರೆ ಅವನಂತೂ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ನಗ್ತಾ ಆಡ್ತಾನೆ ಅಂತಾರಲ್ಲ, ಖುಷಿಯಾಗಿರ್ತಾನೆ. ಈ ಥರ ಎಲ್ಲ ಮಾಡಿದ್ರೆ ವೀಡಿಯೋಸ್ಗೆಲ್ಲ ನಗ್ತಾನೆ. ನಾನು ನಿಂತ್ಕೊಂಡು ಫೋಟೋ ಹಿಡಿತೀನಿ, ಮಗ ನಗು ಅಂದರೆ ನಗಲ್ಲ. ನಮ್ಮ ಪಾಪು ಆ ಥರ ಹಿಂಗೆಲ್ಲ ಎಲ್ಲಾದರೂ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡೋದಾದರೆ ಓಕೆ, ಇವಿಲ್ಲ ಏನಂತ ಅಡ್ಜಸ್ಟ್ ಮಾಡಿ ಹಿ ಅಂತ ನಗ್ತಾನೆ, ಇಲ್ಲ ಅಂದರೆ ನಿಜ ನಗಲ್ಲ. ಹಂಗೆ ಅವನು ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮೆಡಿಕಲ್ ಸ್ಟೋರಿಗೆ ಬಂದ್ವಿ. ಹಿಂಗೆ ಏನು ಗೊತ್ತು, ಅಂಗಡಿಯಲ್ಲಿ ಏನು ಚೆನ್ನಾಗಿ ಗೊತ್ತು ನೋಡಿ, ಅವನದು ಮೂಗು ಕೊಡ್ಕೊಳೋ ಸ್ಪ್ರೇ ಕರೆಕ್ಟಾಗಿ ಎತ್ಕೊಂಡ್ಬಿಡ್ತಾನೆ, ಅವನೇ ಹೊಡ್ಕೊತಾನೆ. ಇದರಲ್ಲಿ ಇದೇನದು ಗೊತ್ತು, ಸ್ಪ್ರೇ ಇದು ನಾಸಿವಿಲ್ ಆನ್ ಕ್ಲಿಯರೆನ್ಸ್ ಇದೆ. ಅಮ್ಮ ನಿನ್ನ ಮೂಗು ಕೊಡ್ಕೊಳೋ ಸ್ಪ್ರೇ ಯಾವುದು ಕಂದ? ಯಾವ್ದು ನಿಂದು ಮೂಗು ಕೊಡ್ಕೊಳೋ ಸ್ಪ್ರೇ ಯಾವುದು? ಈಗ ನಿಂತ್ಕೊಂಡು ಒಬ್ಬನೇ ನಿಂತ್ಕೊಂಡು, ಏನು ಸಪೋರ್ಟ್ ಇಲ್ದಿರೋ ಒಬ್ಬನೇ ನಿಂತ್ಕೊಂಡು. ಅಮಲಿ ಕಂದ, ಅಮಲು ಅಮಲು is busy is playing. Amali bye. Chinni ಹೋಗ್ತೀನಿ, bye. Chikki will go now. Bye. Amali plain kiss. high five ಕೊಡು ಚಿಕ್ಕಿಗೆ. high five ಟಶ್ ಬಂದ್ಬಿಟ್ಟ. ಕೈ ಹಿಡ್ಕೊಂಡು ಬರೋಷ್ಟಾಗಿ ಹೋಗಿದ್ಯಾ? ಕ್ರೀಮ್ ಕೊಡು. ಕ್ಲೆನ್ಸರ್ ಬೇಕಾ ಏನು ಬೇಕು? ಆಮೇಲೆ ಕೊಟ್ಟಿಟ್ಟು ಬಾಡಿ ಲೋಷನ್ ಆದ್ರೆ ಈಗ ಬೇಬಿಗಿದೆ ಅಷ್ಟೇ. ಬಂತು ಆಮೇಲೆ ತಲೆ ಮೇಲೆ ಬಂತು. ಓಯ್ತು ಬಂತು ಗುಂಡಿ ತಲೆ ಮೇಲೆ ಬಂತು. ಲೋಷನ್ ಅದು ಫೇಸ್ ವಾಶ್ ಚೆಲ್ಲ ಬಿದೋಯ್ತು. ಕೊಡಿ, ಚಿಕ್ಕಿ ಇಡ್ತಾಳೆ ಕೊಡು. ಗುಡ್ ಬಾಯ್. ತಗೊಂಬ ಹಾಟಿರಂದಮ್ಮ. ಬಂತು ಚಲ ಬಂತು. ಏನೋ ಇದೆ. ಇದಾಗಿ ಸ್ವಲ್ಪ ದಿವಸಕ್ಕೆ ನಮ್ಮ ಚೋಟಿದು 1 year ಬರ್ಡೇ ಇತ್ತು. ನಾವು ಇವಾಗ ಸಿಲ್ವರ್ ಗ್ಲಾಸ್ ಮತ್ತು ಬಟ್ಟೆ ತೊಗೊಂಡೋಗಿದ್ವಿ. ಇವನ ಬರ್ಡೇಗೆ ಸಿಲ್ವರ್ ಗ್ಲಾಸ್ ಅರೌಂಡ್ 8 or 9 ಆಯ್ತು ಅವಾಗ. ಸೊ ನೆಕ್ಸ್ಟ್ ಬರ್ಡೇಗೆ ಹೋದ್ವಿ. ಬರ್ಡೇಗೆ ಕಾಂತಿ ಸ್ವೀಟ್ಸಲ್ಲಿ ಕೇಕ್ನೆಲ್ಲ ಕೂಡ ತೊಗೊಂಡು ಹೋದ್ವಿ. ಸಿಂಪಲ್ಲಾಗಿ ಅವರು ಮನೆಯಲ್ಲಿ ಬರ್ತಾರೆ ಮಾಡಿದರು, ಯಾಕಂದರೆ ಬರ್ಡೇಗೆ ಮುಂಚೆನೇ ನಾನ್ ವೆಜ್ ಊಟೆಲ್ಲ ಕೂಡ ಹಾಕ್ಸಿದ್ರು. ಸೊ ಇವತ್ತು ಸಿಂಪಲ್ಲಾಗಿ ಮನೇಲಿ ನಮ್ಮ ಚೋಟಿಗೆ ಬರ್ಡೇ ಮಾಡ್ತಾಯಿದ್ದೀವಿ. ಅವ್ನಿಗಂತೂ ಅಷ್ಟು ಜನ ಮಾಡ್ತೀವಿ ನೋಡಿ. ಸ್ವಲ್ಪ ವಾಸ್ ಲಿಟಲ್ ಏನಂತಾರೆ, ಮಕ್ಕಳು ನರ್ವಸ್ ಆಗ್ತಾರೆ, ಒಂಥರ ಭಯ, ಒಂಥರ ಕಿರಿಕಿರಿ ಮಾಡ್ತಾರಲ್ಲ, ಎತ್ಕು ಅಂತ ಅಳೋದು ಹಂಗೆಲ್ಲ ಮಾಡ್ತಾಯಿದ್ದ. ಆ್ಯಂಡ್ ಇವಾಗ ನಮ್ಮ ಮನೇಲಿ ಒಂದು ಕೇಕ್ ನಾವು ತೊಗೊಂಡೋಗಿದ್ವಿ, ಒಂದು ಕೇಕ್ ಅವ್ರು ತೊಗೊಂಬಂದಿದ್ರು. ಇವಾಗ ನಮ್ಮ ಪಾಪನ ಚೇರ್ ಮೇಲೆ ಕೂರಿಸ್ಬಿಟ್ಟು ವೀಡಿಯೋಸ್ಗೆ, ಫೋಟೋಸ್ಗೆಲ್ಲ ಈ ಕಡೆ ತಿರುಗು ಆ ಕಡೆ ತಿರುಗು ಅಂತೆಲ್ಲ ಕೂಡ ನಾವು ಹೇಳ್ತಾನೆ ಇದ್ದೀವಿ. ವಾಸ್ ಲೈಕ್ ಕೈಗೆ ಕಾಂತಿ ಸ್ವೀಟ್ಸಲ್ಲಿ ಲೈಟ್ ಒಂಥರ ಕ್ಯಾಂಡಲ್ ಕೊಡ್ತಾರಲ್ಲ ಹಚ್ಚಕ್ಕೆ, ಅದನ್ನು ಕೊಟ್ಟಿದ್ವಿ. ಅವ್ನು ಆರಾಮಾಗಿ ಕೂತಿದ್ದ. ಅದು ಬಿಟ್ಟರೆ ನಿಲ್ಸಿದ್ರೆ ಸಾಕು ಕೇಕಿಗೆ ಅಂತ ಬಾಯಕ್ಕೆ ಹೋಗೋನು, ಇಲ್ಲ ಕೈ ಹಾಕ್ಬಿಟ್ಟು ಹಿಂಗೆ ಮಾಡೋಕ್ಕೆ ಹೋಗೋನು. ಹಂಗಾಗಿ ನಿಲ್ಸಿರಲಿಲ್ಲ. ಓಕೆ ಫೈನಲಿ ನಮ್ಮ ಅಕ್ಕ ನಿಂಗೆ ಎತ್ಕೊ ಅಂತ ಅಂದ. ಸೊ ಅವಳು ಎತ್ಕೊಡ್ಲು. ಇವಾಗ ನಾವು ಎಲ್ಲರೂ ಸೇರಿಕೊಂಡು ಹ್ಯಾಪಿ ಬರ್ಡೇ ಅವನಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡುವಂಥ ಟೈಮ್. ನೋಡಿ ಎಷ್ಟಿದ್ದಾನೆ, ಆ ಟೇಬಲ್ ಅಷ್ಟು ಉದ್ದ ಇಲ್ಲಪ್ಪ. ಇವಾಗ ಒಂದು ತೀಟೆ ಮಾಡ್ತಾನೆ ಅಂದರೆ ಅಷ್ಟು ತೀಟೆ ಮಾಡ್ತಾನೆ. ರಜಕ್ಕೆ ಬಂದಾಗ ನಿಮ್ಮ ಜೊತೆ ಆ ವೀಡಿಯೋಸ್ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ, ಓಕೆನಾ? ಕೇಕ್ ನೋಡಿ ಬಿಟ್ಟಿದೆ, ಅದು ಕೈ ಹಾಕಿ ಮಕ್ಕಾಕಿ ಬಳ್ದಾಕ್ಬಿಡೋಣ. ನಾವು ಸುಮ್ಮನೆ ಫೋಟೋಗೋಸ್ಕರ ತಿನ್ಸಿದ್ವಿ ಅಷ್ಟೇ. ಅವನು ಯೂಶಲಾಗಿ ಏನೂ ತಿನ್ನಲ್ಲ, ಏನೂ ಬಾಯಲ್ಲಿ ಇಕ್ಸ್ಕೊಳಲ್ಲ. ಹಂಗಾಗಿ ಅವನೇನು ಆಟನೂ ಮಾಡಲಿಲ್ಲ ಬಿಡಿ ತಿನ್ನೋದಕ್ಕೆ. ಸೊ ಯಾ
ನಾವು ಕೂಡ ಆರಾಮಾಗಿ ಬರ್ಡೇ ಎಲ್ಲ ಕೂಡ ಸೆಲೆಬ್ರೇಟ್ ಮಾಡಿಕೊಂಡು ಬಂದ್ವಿ. ನಮ್ಮನೇಲಿ ಅಪ್ಪ ಅಮ್ಮ ನಾನು ಅಕ್ಕ ಬಾವ ನಮ್ಮ ಆಂಟಿ ನನ್ನ ತಮ್ಮಂದಿರು ಎಲ್ಲರೂ ಕೂಡ ಹೋಗಿದ್ವಿ. ನಾವು ನಮ್ಮ ಪಾಪುಗೆ ಗ್ಲಾಸ್ನ ತೊಗೊಳೋಣ, ಅದರ ಮೆಮೊರೇಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಬಿಟ್ಟು ಸಿಲ್ವರ್ ಗ್ಲಾಸು. ಯಾಕಂತಂದರೆ ನಮ್ಮಮ್ಮ ಕೆಲವೊಂದು ಮೂಮೆಂಟ್ಸ್ನೆಲ್ಲ ಹೇಳಿ ಇದೇ ಬೆಸ್ಟ್ ಗಿಫ್ಟ್ ಅಂತ ಅನ್ನಿಸ್ತು ನನಗೆ. ನಮ್ಮ ನಿವೇದಿಗೆ ಮಾತ್ರ ನಾವೇನು ಕೊಟ್ಟಿರಲಿಲ್ಲ. ಸೊ ಇವನಿಗೆ ಹಂಗೆ ಆಗಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು ಇವನಿಗೆ ಕೊಟ್ವಿ. ಅವಳಕ ಜಾಲ್ಗೆಯವ್ರು ಬಂದಿರೋದು ಯಾವ ಪುಟ್ಕೋಸಿ ತುತ್ಕೂ ಇಲ್ಲ. ಇವಾಗಿದ್ದ ಹಾಯ್ ನಿವೇದ್, ಹಾಯ್ ನಿವೇದ್. ಇವತ್ತು ಬೆಳಗ್ಗೆ ಒಂದು ನಂದು ಅಕ್ಕ ಅಕ್ಕ ಇಸ್ ಮೈನ್. ಇಷ್ಟೊತ್ತು ನಾನು ಬರ್ಡೇ ಬಾಯ್ನ ಆಟಾಡ್ಸಿದ್ದಾಯಿತು. ಇವಾಗ ನಿವೇದನ ಎತ್ಕೊಂಡಿದ್ದೀನಿ. ಇಲ್ಲೆಲ್ಲರೂ ಕೂತ್ಕೊಂಡು ಮಿಕ್ಸ್ಚರು ಮತ್ತು ಚಿಪ್ಸು ಕೇಕ್ನೆಲ್ಲ ತಿಂತಿದ್ದಾರೆ. ವೈಷ್ಣವಿನೋ ಧೃತಿನೋ ವೀಡಿಯೋ ಮಾಡು ಅಂದರೆ ಅವ್ರ ಮಕ್ಕಳ ಹತ್ರ ತೊಗೊಂಡೋಗಿ ಇಟ್ಬಿಟ್ಟಿದ್ದಾಳೆ ಫೋನ್ ಕ್ಯಾಮ್ರಾನ. ಅಷ್ಟು ಕ್ಲೋಸ್ ಅಪ್ಪಲ್ಲಿ ವೀಡಿಯೋ ಮಾಡಿದ್ಲು. ಓಕೆ ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಹಂಗೆ ಹಾಕಿದ್ದೀನಿ. ಇವನಂತೂ ಆ ಜನನೆಲ್ಲ ನೋಡಿ ಅವ್ರ ಅಮ್ಮನ ಬಿಟ್ಟು ಕೆಳಗಡೆಗೆ ಇಳ್ದಿಲ್ಲ. ಇವನೇನಿಲ್ಲ ಅಂದ್ಕೊಂಡು ಎಲ್ಲರ ಹತ್ರ ಓಡಾಡ್ಕೊಂಡು, ಬಟ್ ಹೊಸಬ್ರ ಹತ್ರ ಹೋಗಿಲ್ಲ ನಿವೇದು, ಬಟ್ ಎಲ್ಲರ ಹತ್ರ ಓಡಾಡ್ಕೊಂಡು ಇದ್ದ, ಆರಾಮಾಗಿನೇ ಇದ್ದ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಬರ್ತಡೇ ಮುಗಿಸ್ಕೊಂಡು ವಾಪಸ್ಸು ನಮ್ಮ ದೀಪು ಅವ್ರ ಮನೆಗೆ ಹೋದ್ರು. ಸಂಗೀತಕ್ಕ ಅಲ್ಲೇ ಇದ್ಲು. ಮಂಜು ಅಕ್ಕನ ಮೆಡಿಕಲ್ ಸ್ಟೋರಿಗೆ ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ ಅನಿಸುತ್ತೆ. ಅರೌಂಡ್ 12 ಆಗಿಬಿಟ್ಟಿತ್ತು ನೈಟು. ನಾವೇನಿಲ್ಲ, ನಮ್ಮ ಅಪ್ಪಂಗೆ ಅಭ್ಯಾಸ ಆಗಿಬಿಟ್ಟಿದೆ, ಮಕ್ಕಳು ಮನೆಗೆ ಹೋದ್ರೆ ನಾವು ಬರೋದೇ ಲೇಟ್ ನೈಟು. ವಿ ಆರ್ ಯೂಸ್ ಟು ಇಟ್ ಅನ್ನೋ ಥರ. ಇವಾಗ ನಾವು ಗಿಫ್ಟ್ ಕೊಡೋ ಕ್ಲಿಪ್ಪಿಂಗು ಅಫ್ಕೋರ್ಸ್ ಅದು ಏನು ಅಂತ ಅವ್ನಿಗೆ ಗೊತ್ತಾಗಬೇಕು, ಏನು ಕೊಟ್ಟಿದ್ದೀವಿ ಅಂತ ನಮಗೂ ಈ ವಿಡಿಯೋ ನೋಡಿದಾಗ ಮೆಮೊರಬಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಡ್ರೆಸ್ಸು ವೆಸ್ಟ್ ಸೈಡಲ್ಲಿ ಹೋಗಿ ತೊಗೊಂಬಂದಿದ್ದು. 1,500 ಆಗಿದೆ ಈ ಡ್ರೆಸ್ಸು. ಸೊ ಬಿದ್ದೋಯ್ತು ಅದು. ಹಾಫ್ ಬ್ಲೇಸರ್ ಇವಾಗ ಆಗಲ್ಲ. ಇವಾಗ ಮೋಸ್ಟ್ಲಿ ನಮ್ಮ ಅಣ್ಣನ ನಮ್ಮ ಮನೇಲಿ ನೆಕ್ಸ್ಟ್ ಅಪ್ಕಮಿಂಗ್ ಫಂಕ್ಷನ್ಗೆ ಡ್ರೆಸ್ ಹಾಕ್ಬೋದು ಅನಿಸುತ್ತೆ, ನೋಡೋಣ. ಇವಾಗ ಬನ್ನಿ, ಬರ್ತಡೇ ಆಯಿತು, ಊಟ ತಿನ್ನೋಣ. ಸರಿ ಬೈ. ಮುಂದೆ ನೋಡ್ಕೊಂಡೋಗ್ರಿ ಬಾಯ್ ಕಂದ. ಇದಿವಾಗ ನೆಕ್ಸ್ಟ್ ಡೇ ಸಮರ್ಥವ್ರನ್ನೆಲ್ಲ ಕೂಡ ಕರ್ಕೊಂಡು ವಾಪಸ್ ನಮ್ಮ ಮನೆಗೆ ಬರ್ತಾಯಿದ್ವಿ. ನಮ್ಮ ಮನೇಲಿ ಬೆರ್ತಪುಡಿ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಇವಾಗ ನಾವು ಯೂರೋ ಕಿಡ್ಸ್ ಹತ್ರ ಹೋಗಿದ್ದೀವಿ, ರಾಜನಕುಂಟೆ ಹತ್ರ ಇರೋದಕ್ಕೆ. ಬನ್ನಿ ಇವಾಗ ಸಮರ್ಥನ ಎದುರ ಇಬ್ಬರನ್ನೂ ಕೂಡ ಕರ್ಕೊಂಡು ವಾಪಸ್ ಮನೆಗೆ ಹೋಗೋಣ. ಬಾಯ್ ಮಾಡು. ಎಲ್ಲಿಗೆ ಇವಾಗ ಪಯ್ಯಣ? ಎಲ್ಲಿಗೆ ಹೋಗೋದು ಇವಾಗ? ಎಲ್ಲಿಗೆ ಹೋಗೋದು ನೋಡೋಣ ಏನು? ಯಾವೂರ್ಕ ಬೆಟಲ್ಸರಲ್ಲ, ಬೆಟಲ್ಸರಾಗ್ರೆ ನಾನು ಬರೇನಾ? ನಾನು ಬಂದಮೇಲೆ ಯಾವೂರ್ಕೋತೀವಿ? ನೀನು ಹಿಂದಕ್ಕೆ ಬಂದ್ಬಿಡು, ನಾನು ಹಿಂದೆ ಕೂರ್ಸ್ಕೊತೀನಿ. ಬ್ಯಾಗ್ ಕೊಡು ನಾನು ತೆಗ್ಲಕ್ಕಂತೀನಿ. ಕೊಡೋ ಬ್ಯಾಗು. ಕುತ್ಕೊಂಡ್ಬಿಡ್ತೀಯ ಇದು ಡಿಕ್ಕಿ ಒಳಗಡೆ? ಡಿಕ್ಕಿ ಒಳಗಡೆ ಕೂರ್ಸೋಣ ನೀನು? ಬೇಡ, ಆಗಲ್ಲ ಕುತ್ಕೊಳಕ್ಕ. ಏನು ತಿಂದೆ ಟಿಫನ್ನು? ಏನು ಮಾಡಿದ್ರು ಟಿಫನ್ನು? ಚಪಾತಿ. ಇರು ಕೂತ್ಕೋ ಇವಾಗ ನಾನು ಬಂದಿದ್ದು ನಮ್ಮ ಡ್ಯಾಡಿ ನಮ್ಮ ಅಂಕಲ್ಗೆ ನೀರು ಮತ್ತು ಬೇಗ ಕೊಟ್ಬಿಟ್ಟು ಹೋಗ್ಬೇಕಿತ್ತು ಕುರಿ ಶೆಡ್ದು. ಸೊ ಇಲ್ಲಿ ಕಂಪ್ಲೀಟ್ ಕುರಿ ಶೆಡ್ ಕೆಲಸ ಎಲ್ಲ ಕೂಡ ಮುಗ್ದಿದೆ. ಇನ್ನು ವಾಟರ್ ಕನೆಕ್ಷನ್ ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ 2 ಬ್ಯಾಲೆನ್ಸ್ ಇದೆ. ಹುಲ್ಲೆಲ್ಲ ಕೂಡ ಕೊಂಡ್ಕೊಂಡು ಬಂದು ಹಾಕಿದ್ದೀವಿ ಇಲ್ಲಿ. ಅದನ್ನು ಇವಾಗ ಈ ಥರ ಮಾಡ್ತಿದ್ದಾರೆ, ಒಮ್ಮೆ ಆಗ್ತಾವ್ರೆ. ನಮ್ಮ ತೋಟದ ಹುಲ್ಲೆಲ್ಲ ಇನ್ನೂ ಅಲ್ಲೇ ಇದೆ. ಎಲ್ಲ ಏನಂತಾರೆ ಈ ಥರ ಹೊರೆ ಕಟ್ಸಿರೋದು ಅಲ್ಲೇ ಇದೆಲ್ಲ ಎತ್ತಬೇಕು ನೋಡಿ. ಇದಿಷ್ಟು ಕೊಂಡ್ಕೊಂಡ್ಬಂದಿರೋ ಅಂಥ ಹುಲ್ಲು. ಇಬ್ರಿಗೂ ನೀರೆಲ್ಲ ತಂದು ಕೊಟ್ಟೆ. ಸೊ ಇವಾಗ ಅವರು ಕೆಲಸ ಮಾಡಬೇಕು. ನಾನು ಕೂಡ ನೀರೆಲ್ಲ ಕೂಡ ತಂದು ಕೊಟ್ಟು. ಏನು ಮಿಸ್ಟೇಕ್ ಮಾಡಿದ್ದೀನಿ, ಚಪ್ಪಲಿನ ಹಾಕೊಂಡಿಲ್ಲ, ಪುರಿ ಕಲರ್ ಬಲ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ನಿಧಾನಕ್ಕೆ ನಿಂತ್ಕೊಂಡು ನೋಡ್ತೀವಕ್ಕಂತೂ ಕಾಲಿಗೆ. ನಮ್ಮ ಹುಲ್ಲೆಲ್ಲ ಕೂಡ ತೊಗೊಂಡಿದ್ರು.
400 ಉಲ್ ತೊಗೊಂಡಿದ್ರು, ಬೇಕಲ್ವಾ ಒಂದು ವರ್ಷಕ್ಕೆ ಪೂರ್ತಿ. ಆ್ಯಂಡ್ ಇದು ಕುರಿ ಶೆಡ್ಡು, ಆ್ಯಸ್ ಯು ಕ್ಯಾನ್ ಸಿ ಇಯರ್. ಇದು ನಮ್ಮ ಟ್ರ್ಯಾಕ್ಟರು, ಇದು ನಾನು ಬಂದಿರುವಂತಹ ಗಾಡಿ. ಸೊ ತೊಗೊಂಡಿದ್ರಲ್ಲ ಅದನ್ನ ನೀವು ನೀಟಾಗಿ ಅಂಕಲು ಮತ್ತು ಅಪ್ಪನ ಒಮ್ಮೆಲ್ಲ ಹಾಕ್ತಿದ್ದಾರೆ. ಯಾರೋ ಆಳುಗಳು ಬಂದಂಗಿಲ್ಲ ಇವತ್ತು. ಸೊ ಟ್ರ್ಯಾಕ್ಟರೆಲ್ಲ ಹೊಡ್ಕೊಂಬಂದಿಟ್ಟಿದ್ರೆ ಒಮ್ಮೆ ಹಾಕ್ತಿದ್ದಾರೆ. ಕುರಿ ಶೆಡ್ನ ಈ ಸೈಡಿಂದ ನೋಡಿಸ್ತೀನಿ. ಇದು ನಮ್ಮ ಕುರಿ ಶೆಡ್. ಇವಾಗ ಇದಿಷ್ಟು ಕತೆ ಇದು ಡ್ರಮ್ ಇಡಕ್ಕೆ ಮಾಡಿರೋದು ನೋಡಿ, ಹಿಂಗೆ ಇದೆ ಕುರಿ ಶೆಡ್ಡು. ಇದು ನಮ್ಮ ಆಂಟಿಯವ್ರ ಮನೆ, ಇದು ನಮ್ಮ ತೋಟ. ಸೊ ಇದಿಷ್ಟು ಇವಾಗಿನ ಕತೆ. ಮಲಗಿದ್ದೆ ನಾನು ಲಿಟ್ರಲಿ ಬೆಳಗ್ಗೆ 4:45 ಎದ್ದೇಳ್ತೀರಿ, ನಿದ್ದೆನೇ ಇರೋಲ್ಲ. ಮಲ್ಕೊಳ್ಳೋಣ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ನೀರು ಮತ್ತು ಬೀಗ ತಂದುಕೊಡು, ಕುರಿ ಶೆಡ್ ಬೀಗ ಅಂತಂದರು. ಸೊ ತಂದುಕೊಟ್ಟು ಅವರು ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಬಿಸಿಲಲ್ಲ. ಇವಾಗ ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕೂಡ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ಹಂಗೆ ನಮ್ಮ ಅಮ್ಮಂದು ರೇಷ್ಮೆ ಸೀರೆದು ಕಬೋರ್ಡು ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಅಮ್ಮ, ಈ ಸೀರೆ ಯಾವಾಗಂದ ಹಂಗೆ ಹೇಳ್ತಾ ಇರ್ತಾಳೆ ನೋಡಿ. ಇದು ಯಾವಾಗ ತಗೊಂಡೆ? ಇದು ಮಮತಾ ಮದುವೆಗಿದೆ ತಂದ್ಕೊಟ್ಟಿದ್ದು ನಮ್ಗೆ. ಸರಿ, ಅವಾಗ ಕಾಲ ಹಂಗಿತ್ತು. ಈ ಸೀರೆ ನಂಗೆ ಹುಡುಗರ್ಗೆ ಲಂಗ ಬ್ಲೌಸು ಲಂಗ ದೊಡ್ಡಿನ ಹೊಲ್ಸೋಣ ಪಕ್ಕಾಕು. ಸರಿ ಪಕ್ಕಾಕು. ಇದು ಯಾವಾಗ ಒಂದು ಸೀರೆ? ಇದು ನಮ್ಮ ಅಕ್ಕ ಮದುವೆಯಲ್ಲಿ ಅವ್ರು ಕೊಡ್ಸಿದ್ದು, ನೀವು ತಗೊಂಡಿದ್ದ? ಇದು ನಮ್ಮ ದೀಪು ಅಕ್ಕ ಮದುವೆಯಲ್ಲಿ ನಮ್ಮ ಅಮ್ಮಂಗೆ ಕೊಡ್ಸಿದ್ದು ಸೀರೆ. ಅವಾಗೆಲ್ಲ ವರ್ಕೆಲ್ಲ ಇರಲಿಲ್ಲ, ನಾರ್ಮಲ್ ಬ್ಲೌಸು. ಅವಾಗೆಲ್ಲ ಈ ಸೀರೆ ಒಂದು 10,000 ರೂಪಾಯಿ ಏನೋ. ಹಾಂ, ಅಷ್ಟು ಕೊಟ್ಟಿಲ್ಲ. ಮತ್ತೆ ಒಂದು 8,000, 9,000 ಒಳಗಡೆ ಅಂತೆ. 4 ಹೆಣ್ಮಕ್ಳಿಗೆ ಇವಾಗಿಂಥ ಸೀರೆನೇ ತಂದಿರೋದು. ಇವಾಗ ಈ ಥರ ಸೀರೆ ಏನಿಲ್ಲ ಅಂದ್ರೆ 20,000 ರೂಪಾಯಿ ಮೇಲೆ ಕೊಡಬೇಕು. ಬಟ್ ಈ ಕ್ವಾಲಿಟಿ ಇಷ್ಟು ಇದು ಸಿಕ್ಕಲ್ಲ. ನಮ್ಮ ಮಮ್ಮಿಯ ಫಸ್ಟ್ ಕಾಂಚೀಪುರಂ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಅದು ಕಲೆಕ್ಷನು. ಇದ್ಯಾವುದು? ಇದು ನಮ್ಮ ಅಮ್ಮಂಗೆ ಬಂಡ್ಯಾವರಲ್ಲಿ ಕೊಡಿಸಿರೋಂತಹ ಸೀರೆ, ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ದು. ಇವೆಲ್ಲ ಹಳೆ ಕಾಲದ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆಯಲ್ಲ. ಐ ವಿಲ್ ಡೂ ಸ್ಟೈಲಿಂಗ್ ಇನ್ ದಿಸ್ ಸ್ಯಾರಿ. ಯಾವಾಗ ನಾನು ಉಟ್ಕೊಳ್ಳೋಣ ಈ ಸೀರೆ. ನಂಗೆ ಈ ಸೀರೆ ಒಂದು ಇಷ್ಟ ಆಯಿತು. ಐ ಶೋ ಅನದರ್ ಸ್ಯಾರೀಸ್. ವೆಯ್ಟ್ ಹಂಗಾರೆ ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೇಮ್ ಸೀರೆ. ಅದು ನಮ್ಮದು ಕಡೆ ಬಂಡ್ಯಾವ್ರು ಮಾಡ್ಬೇಕಾದ್ರೆ 2 ಸೀರೆ ಉಟ್ಕೊತೀವಿ, ಒಂದು ಕಲರ್ ಸೀರೆ, ಒಂದು ವೈಟ್ ಸೀರೆ. ಇದು ವೈಟ್ ಸೀರೆಗೆ ಬ್ಲ್ಯಾಕ್ ಕಲರ್ ಹಚ್ಚವ್ರೆ. ಓಕೆನಾ? ಈ ಕಲರ್ ಬ್ಲೌಸ್ ಐತೆ. ಸರಿ ಹುಡುಕ್ತೀನಿ. ಇಲ್ಲೇ ಐತೆ ಬ್ಲೌಸ್. ಇದು ಬ್ಲೌಸ್ ಅದರದ್ದು. ನಾವು ಅದೇ ಅವಾಗೆಲ್ಲನೂ ವರ್ಕ್ ಏನು ಇರಲಿಲ್ವಲ್ಲ, ಎಲ್ಲ ನಾರ್ಮಲ್ ಬ್ಲೌಸ್ಗಳು. ಸೊ ಇದನ್ನು ನಮ್ಮ ಮಂಜು ಅಕ್ಕ ಪಾಪು ಆದಮೇಲೆ ಯಾವುದೋ ಫಂಕ್ಷನ್ಗೆ ಉಟ್ಕೊಂಡೋಗಿ ಬಂದಿರೋದು ಸೀರೆ ನಾನಿದು. ಅವಳು ವೈಟದು ವರ್ಕ್ ಬ್ಲೌಸ್ ಇಟ್ಕೊಂಡು ಅವಳು ಬಂಡೆಯವ್ರ ಬ್ಲೌಸ್ ಇಟ್ಕೊಂಡು ಈ ಸೀರೆ ಉಟ್ಕೊಂಡೋಗಿ ಬಂದಿಲ್ಲ. ಹಳೆ ಕಾಲದ ಸೀರೆ ಚೆನ್ನಾಗಿ ಕಾಣಿಸುತ್ತೆ ತಡಿಗೆ ಅಂತ ಅಂದ್ಬಿಟ್ಟು ಪಾಪು ಎಲ್ಲ ಸೀರೆಗಳೆಲ್ಲ ಹಾಳು ಮಾಡಿಬಿಡ್ತಾನೆ, ಇದನ್ನಾದ್ರೆ ಒಂಥರ ಅಂದ್ಬಿಟ್ಟು ಅವಳು ಈ ಸೀರೆ ಉಟ್ಕೊಂಡೋಗಿದ್ಲು. ಈ ಸೀರೆ ಯಾವುದಮ್ಮ? ಇದು ಈ ಸೀರೆ ನಮ್ಮ ಮಮ್ಮಿ ನನಗೆ ಅಂತ ಮಡ್ಕೊಳ್ಳೋಂತ ಇರ್ತಾರೆ. ಎಲ್ಲರ ಹತ್ರನೂ ಒಂದೊಂದು ಸೀರೆ ಇದ್ದಿದ್ದು, ನೆಟ್ ಸೀರೆ ಇದೆ ಅರ್ಸಿರೋದು ಮೀಟ್ರ್ ಲೆಕ್ಕದಲ್ಲಿ. ನನಗೆ ಅಂತ ಈ ಸೀರೆ ಮಡಗಿದ್ದೀನಿ ಅಂತ ಅಂದ್ಲು. ಓಕೆನಾ? ಇದು ಪಕ್ಕಿಡೋಣ, ಇದೆ ಸಿಲ್ಕಲ್ಲ. ಇದು ನಮ್ಮ ಉಷಾಂಟಿ ಅಂದರೆ ನಮ್ಮ ಅಪ್ಪನ. ಹಾಂ, ಇದು ನಮ್ಮ ಆಂಟಿ ಮದುವೆ ಅಂದರೆ ನಮ್ಮ ಮಮ್ಮಿ ತಂಗಿನೇ ನಮ್ಮ ಅಂಕಲ್ನಾಗೆ ಮಾಡ್ಕೊಂಡಿದ್ದವಾಗ. ಸೊ ಅವಾಗಿದು ಜಾಲ್ಗೆ ಅವ್ರು ಕೊಡ್ಸಿರೋ ಸೀರೆ. ಜಾಲ್ಗೆ ಅವರು ದೊಡ್ಡ ಸೊಸೆಗೆ ಅಂತ ಕೊಡ್ಸಿರೋ ಸೀರೆ ಇದು. ಹಳೆ ಕಾಲದಲ್ಲೆಲ್ಲ ರೇಷ್ಮೆ ಸೀರೆನೇ ಈ ಥರನೇ ಬರ್ತಾಯಿದ್ದಿದ್ದು. ಸೊ ಅದಕ್ಕೆ ಬ್ಲೌಸು ಹಾಳಾಗಿದೆ, ಮಗ್ಗ ಸೀರೆನಾ ಸರಿ ಬ್ಲೌಸ್ ಹಾಳಾಗಿದೆ ಅಂದ್ಬಿಟ್ಟು ಇವಾಗಿನ ಥರದೊಂದು ಕ್ರೀಮ್ ಕಲರ್ ಮ್ಯಾಚ್ ಮಾಡಿ ಹೊಲ್ಸ್ಕೊಂಡಿದ್ದಾರೆ. ಇದು ನಮ್ಮ ಮನೇಲಿ ಕೊಡ್ಸಿರೋ ಸೀರೆ. ಇದು ಅವ್ರ ಮನೆಯಲ್ಲಿ ಮಗಳು ಕೊಡ್ಸಿರೋ ಸೀರೆ, ಮದುವೆಯಲ್ಲಿ ನಮ್ಮ ಅಜ್ಜಿಯವ್ರು ಕೊಡ್ಸಿರೋ ಸೀರೆ. ಇದೆಲ್ಲ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಬಾರ್ಡರ್ಗಳೆಲ್ಲ ಇವಾಗ ಮೈಸೂರು ಸಿಲ್ಕಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ. ಬಟ್ ಇಷ್ಟು ಎಲ್ಲ ಡಿಸೈನ್ ಇರೋಲ್ಲ. ಬಟ್ ಇವೆಲ್ಲ ಚೆನ್ನಾಗಿದ್ದಾವೆ ಸೀರೆಗಳಿನ್ನ. ನಾವು ಯಾಕೆ ಈ ನಡುವೆ ಎಲ್ಗೂ ಉಟ್ಕೊಳೋದೇ ಇಲ್ಲ. ಆ ವೈಟ್ ಬ್ಲೌಸ್ ಹತ್ತೈತೆ, ವರ್ಕ್ ಬ್ಲೌಸ್ ನೋಡು ಇದಕ್ಕೆಲ್ಲ. ಸೊ ಇವಾಗ ಇದಕ್ಕೆಲ್ಲ ಬ್ಲೌಸ್ ಮ್ಯಾಚ್ ಆಗಬೇಕು ಅಂದ್ಬಿಟ್ಟು ವೈಟ್ ಕಲರ್ದು ಒಂದು ವರ್ಕ್ ಬ್ಲೌಸ್ ಹೊಲಿಸಿಟ್ಟಿದ್ದೀನಿ. ಸೊ ಇದು ಬಂದು ಗೊತ್ತಲ್ಲ ಏನು ಕೊಡ್ಸಿ ಸೀರೆ ಹೇಳಿದ್ದು? ಬಂಡ್ಯಾವ್ರಕ್ಕ ನಮ್ಮ ಅಕ್ಕ ಮೈಸೂರು ಸಿಲ್ಕ್ ಸೀರೆ 8,000 9,000 ಕೊಟ್ವಿ. ಇವಾಗಲೂ ಹೇಳ್ತಾಳ ಮಮ್ಮಿ, ನಾನು ಈ ಬ್ಲೌಸ್ನ ವರ್ಕ್ ಮಾಡಿಸ್ಬೇಕಿತ್ತು, ಈ ಬ್ಲೌಸ್ನ ವರ್ಕ್ ಮಾಡಿಸ್ಬೇಕಿತ್ತು ಅಂತ. ಪರವಾಗಿಲ್ಲ, ಬೇಜಾರು. ಇದು ಮೈಸೂರು ಸಿಲ್ಕ್ ಸೀರೆ. ಈ ಸೀರೆನೂ ನಾನು ಉಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೀರೆ ಕ್ಲೋಸ್ ಮಾಡಿ ಹೇಳ್ತೀನಿ ನಾನು. ಈ ಸೀರೆ ನಮ್ಮ ಅಕ್ಕ ಮೈದನ ಮದುವೆಯಲ್ಲಿ ನಮ್ಮ ಮನೆ ದೊಡ್ಡ ಬೀಗರು ನಮ್ಮ ಅಮ್ಮಂಗೆ ಕೊಡಿಸಿರೋ ಸೀರೆ. ಅಂದರೆ ನಮ್ಮ ದೀಪು ಅಕ್ಕ ದೊಡ್ಡ ಸೊಸೆ, ಅವ್ರ ಮನೇಲಿ ಇಬ್ಬರು ಮೈದನ ಮದುವೆ ಆಯಿತು. ಆವಾಗ
ಐ ಥಿಂಕ್ ಸಂಜಯ್ ಅಣ್ಣ ಮದುವೆಯಲ್ಲಿ ಈ ಸೀರೆ ಕೊಡಿಸಿದ್ರು, ದೊಡ್ಡ ಮಗನ ನಮ್ಮ ಭಾವನ ಮೊದಲನೇ ತಮ್ಮನ ಮದುವೆಯಲ್ಲಿ ಈ ಸೀರೆ ಕೊಡಿಸಿದ್ರು. ಈ ಸೀರೆನ ನಾನು ಗುರುಪ್ರವೇಶದಲ್ಲಿ ಉಟ್ಕೊಂಡಿದ್ದೆ, ನಮ್ಮ ಆಂಟಿಯವ್ರ ಮನೆ ಗುರುಪ್ರವೇಶದಲ್ಲಿ ಲೆಹಂಗಾ ಮೇಲೆ ನಾನು ಇದೇ ಡ್ರೆಪ್ ಮಾಡಿದ್ದು. ಇವೆಲ್ಲ ನೋಡಿ, ಒಂದು ನಿಮಿಷ ಕೊಡಿದ್ದು ಆ ಸೀರೆ ಕೊಡು. ಹಳೆ ಅಂದರೆ ಲೈಕ್ ಒಂದು 8 years ಬ್ಯಾಕು ಆ ಥರ ಇಲ್ಲ ಅಂದರೆ ಈ ಥರ ಬಾರ್ಡರ್ಸ್ ಕೊಡೋರು ಕಂಚಿಯಲ್ಲಿ. ಇದೆಲ್ಲ ಕಾಂಚೀಪುರಂ ಸೀರೀಸು ಸ್ಯಾರಿಗಳು ಇವೆಲ್ಲನೂ ನೋಡಿ ಎಷ್ಟು ಚೆನ್ನಾಗಿದೆ ಬಾರ್ಡರ್ಗಳೆಲ್ಲ. ಇವಾಗೊಂದು ಸೀರೆಗಳು ನೋಡಿಸ್ತೀನಿ ತಡೀರಿ, ಇವಾಗ ರೀಸೆಂಟಾಗಿ ತೊಗೊಂಡಿದ್ದ ಸೀರೆಗಳು ಕೊಡು. ವೆಯ್ಟ್ ಇದು ನಮ್ಮ ಸಂಗೀತ ಮದುವೆಯಲ್ಲಿ ನಮ್ಮಮ್ಮ ರಿಸೆಪ್ಷನ್ನಿಗೆ ತೊಗೊಂಡಿದ್ದ ಸೀರೆಗಳು. ಇವಾಗ ನೋಡಿರಿ ಬಾರ್ಡರ್ಸ್ ಈ ಥರ ಬರುತ್ತೆ. ಇದು ಸೀರೆ ಉಲ್ಟಾ ಮಾಡಿಸೋರೆ, ಬಟ್ಟೆಗೆ ಉಲ್ಟಾ ಮಾಡಿಸ್ಬಾರ್ದು ನೋಡಿರಿ ಬಾರ್ಡ್ರೇ ಇಲ್ಲ. ಇದು ಈ ಥರ ಅಂದರೆ ಇವಾಗ ಈ ಸೀರೆಗೂ ಚೆನ್ನಾಗಿಲ್ಲ ಅಂತಲ್ಲ, ನಾನು ಆ ಕಾಲಕ್ಕೆ ಈ ಕಾಲಕ್ಕೆ ಸೀರೆಗಳು ಕಂಪೇರ್ ಮಾಡಿದಾಗ ಈ ಥರ ಕಾಣುತ್ತೆ. ಇದು ಅಷ್ಟೇ ನೋಡಿ, ಇದು ಒಂದು 5 years ಆಗಿದೆ ಅನ್ಕೋತೀನಿ ಈ ಸೀರೆ. ಇದು ಕಂಚಿದೆ, 7-8 ವರ್ಷ ಆಗಿದೆ ಸಂದೀಪಣ್ಣ ಮದುವೆ ಆಗಿ. ಇದೊಂದು 8 ವರ್ಷ ಆಗೈತೆ ಈ ಸೀರೆ ತೊಗೊಂಡು. ಈ ಸೀರೆ ಅವ್ರು ಕೊಟ್ಟು 10 ವರ್ಷನೇ ಆಗಿರುತ್ತೆ, ಈ ಸೀರೆ ತೊಗೊಂಡು 3 ವರ್ಷ ಆಗಿದೆ. ಡಿಫ್ರೆನ್ಸಸ್ ನೋಡಿ, ಅದಕ್ಕೆ ನಾನು ಇಟ್ಟೆ. ಇದು ಕಂಚಿ ಸೀರೆನೇ, ಇದು ನಮ್ಮ ಚಿಕ್ಕಬಳ್ಳಾಪುರ ಬೀಗರು ಕೊಡಿಸಿದ್ದು, ಇದು ನಮ್ಮ ಚಿಕ್ಕಬಳ್ಳಾಪುರ ಬೀಗರು ಕೊಡಿಸಿರೋ ಸೀರೆನೇ. ಆಯ್ತಾ ಗೈಸ್, ವೆಯ್ಟ್ ಅದಾದಮೇಲೆ ಫೋಲ್ಡ್ ಮಾಡ್ಕೊತೀವಿ. ಈ ಸೀರೆ ಅಫ್ಕೋರ್ಸ್ ನೀವು ನೋಡಿರ್ತೀರ, ಎಕ್ಸ್ಕ್ಯೂಸ್ ಮೀ, ಈ ಸೀರೆ ನೀವು ನೋಡಿರ್ತೀರ. ನಮ್ಮ ಸಂಗೀತ ಮದುವೆಯಲ್ಲಿ ರಿಸೆಪ್ಷನಿಗೆ ತೊಗೊಂಡಿದ್ದಂತಹ ಸೀರೆ ಒದ್ರಾಕಿದ್ದೀನಿ, ಮಡಿಸ್ಕೊಂಡೋಣ. ದ ವೆರಿ ಫಸ್ಟ್ ಸೀರೆ ನೋಡ್ತೀನಿ ತಡೀರಿ. ಇದು ನಮ್ಮ ದೀಪೋಕ ಸೀರೆ, ಕುಚ್ಚ ಹಾಳಾಗ್ಬಿಟ್ಟೈತೆ ಕಟ್ಕೊಂಡು ಕೊಡು ಅಂತ ನಮ್ಮ ಮನೆಗೆ ಬಂದಿದ್ದೆ. ಇದು ಅವಳ ಮದುವೆಗೆ ನಮ್ಮಪ್ಪ ಕೊಡಿಸಿದ ಸೀರೆ. ಇದು ಅವಳಿಗೆ ಈ ವೆಯ್ಟು, ಒಂದು ಸೀರೆ ವೆಯ್ಟು ಮೋಸ್ಟ್ಲಿ 4 ಸೀರೆ ಇವಾಗಿಂದು ಸಕ್ಕತ್ತಾಗಿದೆ ಈ ಸೀರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಅವಳು ಕುಚ್ಚು ಕಟ್ಸಿದ್ರೇನೆ ಅಂತೆಲ್ಲ ಕೇಳಿದ್ಲು. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇವಾಗ ಈ ಥರ ಈ ಬಾರ್ಡರ್ಸು, ಇಷ್ಟು ಚಿಕ್ಕ ಬಾರ್ಡರ್, ಈ ಥರ ಜರಿ ವರ್ಕು, ಮೇ ಬಿ ವಿಲ್ ನಾಟ್ ಗೆಟ್ ಇಟ್. ಆ ಮೆಮೊರೀಸ್ ಕನಾಗ್ಬೋದು. ಈ ಸೀರೆಗಳನ್ನೆಲ್ಲ ಚೆನ್ನಾಗಿ ಪ್ರಿಸರ್ವ್ ಮಾಡಬೇಕಷ್ಟೇ. ಮಡ್ಸ್ಕೊಂಡು ಕೊಡ್ತೀನಿ ಇರು. ನೆಕ್ಸ್ಟ್ ಕಮ್ಮಿಂಗ್ ಅಪ್ ವಿತ್ ಇನ್ನು ರೇಷ್ಮೆ ಸೀರೆಗಳು ನೋಡಿಸ್ಬಿಡ್ತೀನಿ. ಒಂದು ನಿಮಿಷ ಇರು. ಇದು ನಮ್ಮ ಮಂಜು ಅಕ್ಕ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸೀರೆ. ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಅಮ್ಮನ ಮುಖಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ 3 ತುಕ್ಕೆ ಅಂತ ಕೊಡ್ಸಿದ್ದೆ. ನಾನು ಈ ಥರ ಲೈಟ್ ಕಲರ್ಸ್ ತೊಗೊಬನ್ನಿ ಅಂತ ಹೇಳಿದ್ದೆ. ಸೊ 3 ತುಕ್ಕೆ ಕೊಡ್ಸಿರೋ ಸೀರೆ ಇದು. ನಮ್ಮಪ್ಪ ಕೊಡ್ಸಿದ ಸೀರೆ. ವೆಯ್ಟ್, ಇದು ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ ರಿಸೆಪ್ಷನ್ ಸೀರೆ. ಇದೂ ನೀವು ಬೇಜಾನ್ಸಲ್ಲಿ ನೋಡಿರ್ತೀರ. ಯಾಕೆಲ್ಲ ಸೀರೆ ಉಲ್ಟಾ ಮಾಡಿಸೋರೆ ನಮ್ಮ ಮನೆಗೆ, ನಂಗೆ ಗೊತ್ತಿಲ್ಲ ಗೈಸ್. ಇದು ನೋಡಿ ಕಲರ್, ಇದು ಗ್ರೀನ್ ಕಲರ್ ಬ್ಲೌಸು, ಸೀರೆ ಹಿಂಗಿದೆ. ಇವೆಲ್ಲನೂ ಒಂಥರ ಕಷ್ಟಪಟ್ಟು ದುಡಿದು ಮದುವೆ ಮಾಡೋಕ್ಕೆ ಕೊಡಿಸಿರೋ ಸೀರೆಗಳು. ಎಮೋಷನ್ಸ್ ಜಾಸ್ತಿ ಇದೆ. ಈ ಸೀರೆನ ನಮ್ಮ ದೊಡ್ಡಕ್ಕ ಮದುವೆಲಲ್ಲ, ದೀಪೋಕ್ಕ ಮದುವೆಯಲ್ಲಿ ಕಾಲು ತೊಳೆಕ್ಕೆ ಅವ್ರು ಕೊಟ್ಟಿರೋ ಸೀರೆ. ವೆಯ್ಟ್, ಇದು ನಮ್ಮ ದೀಪೋಕ್ಕ ಮದುವೆಯಲ್ಲಿ ಕಾಲು ತೊಳೆಕ್ಕೆ ಅವ್ರು ಕೊಟ್ಟಿರೋ ಸೀರೆ. ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ ಕಾಲು ತೊಳೆ ಕೊಟ್ಟಿರೋ ಸೀರೆ ಇದು. ಸಾಫ್ಟ್ ಸಿಲ್ಕ್ ಸೀರೆ ಕೊಟ್ಟಿದ್ದಾರೆ ಅವರು. ಇದು ಸಾಫ್ಟ್ ಸಿಲ್ಕ್ ಸೀರೆ. ಗೊತ್ತಿಲ್ಲ ಈ ಸೀರೆ ಎಲ್ಲಿ ತೊಗೊಂಡ್ರು ಅಂತ ನನಗೆ. ಇದಂತೂ ಕಂಚಿದು. ನಮ್ಮ ಸಂಗೀತ ಮದುವೆಗೆ ಈ ಕೆಳಗಡೆ ಇದು ಬ್ಲೂ ಕಲರ್ ಕೊಟ್ಟರು. ಇಂದ ನಮ್ಮಮ್ಮ ನಾನು ಉಟ್ಕೊಂಡೇ ಇಲ್ಲ ಅಂತ ಹೇಳ್ತಲ್ಲ ಅದು. ಇದು 3 ಜನ ಬೀಗರುಗಳು ನಮ್ಮ ಅಮ್ಮಂಗೆ ಕಾಲು ತೊಳೆಯೋಕ್ಕೆ ಕೊಟ್ಟಿರುವಂತಹ ಸೀರೆಯ ಕತೆ. ಈ ಸೀರೆ ನಾವೇ ತಗೊಂಡಿದ್ದಲ್ಲ ಈ ಸೀರೆ. ಹಾಂ, ಇದೆಲ್ಲ ನಾವು ತಗೊಂಡಿದ್ದು. ಈ ಸೀರೆ ನಾವು ತೊಗೊಂಡಿದ್ದು ಗೈಸ್. ಇದು ನಮ್ಮ ಅಮ್ಮಂಗೆ ನಾವು ತೊಗೊಂಡಿದ್ದು ರೇಷ್ಮೆ ಸೀರೆ. ಇದು ಈ ಸೀರೆ ತೊಗೊಂಡು ಇದಕ್ಕೆಲ್ಲ ವರ್ಕ್ ಮಾಡಿಸಿದ್ದು. ಬ್ಲೂ ಕಲರ್ ಸ್ಯಾರಿ, ನನ್ನ ಹತ್ರ ಈ ಕಲರೇ ಇಲ್ಲ ಅಂತ ಕೇಳಿದ್ರು. ಇದು ನಾವು ಮನೇಲಿ ತೊಗೊಂಡಿದ್ದಂತಹ, ನಮ್ಮ ಅಮ್ಮಂಗೆ ನಾವು ಕೊಡ್ಸಂತಹ ಸಿಲ್ಕ್ ಸ್ಯಾರಿ. ಇಟ್ಕೋ. ಇವಾಗ ನೆಕ್ಸ್ಟ್ ಸೀರೆಗಳು ಬಂದು ಈ ಸೀರೆ ನಮ್ಮ ಅಜ್ಜಿದಂತೆ, ನಮ್ಮ ಅಮ್ಮ ಅವ್ರ ಅಮ್ಮಂದು. ಇದು ಹೆಂಗೋ ಮಿಸ್ ಆಗಿ ಇಲ್ಲಿಗೆ ಬಂದಿದೆ. ಓಕೆ ಬಿಡಿ, ನಮ್ಮ ಹತ್ರನೇ ಇರಲಿ. ಹೆಂಗೋ ಒಂದು ಮೆಮೊರಿಗೆ ಒಂದು ಸೀರೆ ಇರುತ್ತೆ. ಎತ್ತಡು. ಈ ಸೀರೆ ಬಂದು ಹೊಸ ಸೀರೆ. ನಾನು ಇದು 4-5 ಸೀರೆದು ವೀಡಿಯೋಸ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಆಗೋಗಿತ್ತು. ಬಟ್ ವೀಡಿಯೋ ಕ್ಯಾಮ್ರಾ ಆಫ್ ಆಗಿಲ್ಲ, ಹಂಗಾಗಿ ಇವೆಲ್ಲ ಫೋಲ್ಡಿಂಗ್ ರೆಡಿ ಇದೆ. ಸೊ ಇದು ಬಂದು ನಮ್ಮ ಸಂಗೀತ ಮದುವೆಯಲ್ಲಿ ಕಾಲು ತೊಳೆಯೋಕ್ಕೆ ಅಂತ ಹುಡುಗ ಮನೆಯವ್ರು ಕೊಡ್ತಾರೆ. ಅವಾಗ ಕಾಲು ತೊಳೆ ಕೊಟ್ಟಿರೋ ಸೀರೆ. ನಮ್ಮಮ್ಮ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಏನೂ ಫಂಕ್ಷನ್ ಆಗಿಲ್ಲ ಅಂದ್ಬಿಟ್ಟು ಹೊಸ ಸೀರೆ ಹಂಗೆ ಮಾಡ್ಕೊಳ್ಳೆ, ಇನ್ನೂ ಉಟ್ಕೊಂಡಿಲ್ಲ. ಈ ಸೀರೆ ಹೇಳು, ಈ ಸೀರೆ ಬಂದೇಳು. ಇದು ನಮ್ಮ ಅಜ್ಜಿ ಕೊಡಿಸಿದ್ದು. ನಮ್ಮ ಅಜ್ಜಿ ಮೆಮೊರಿಗೆ ಅಂದ್ಬಿಟ್ಟು ಇಲ್ಲೊಂದು 2 ಸೀರೆ ಮಾಡ್ಕೊಂಡಿದ್ದೀವಿ. ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಮನೇಲಿ ನಮ್ಮ ಅಪ್ಪ ಕೊಡಿಸಿದ ಸೀರೆ ಇದು. ಇದು ಸೀರೆ ಸಂಗೀತ ನನ್ನ ಹತ್ರ ಇರಲಿ ಅಂತ ಎತ್ಕೊಂಬಂದ್ಲು. ಇದು ಇವಾಗ ನನಗೆ ಬಂದುಬಿಟ್ಟಿದೆ. ಅದ್ರ ಸ್ಟೋರಿ ಏನು ಅಂತ ಡ್ರೆಸ್ನ ನಾನು ರೀಕ್ರಿಯೇಟ್ ಮಾಡಿದಾಗ ಹೇಳ್ತೀನಿ, ಓಕೆನಾ. ಇದು ನಮ್ಮ ಅಜ್ಜಿ ಸೀರೆ. ಇದು ನಮ್ಮ ಮಮ್ಮಿ ನನ್ನ ಹತ್ರ ಒಂದು ಸೀರೆ ಇರಲಿ ಅಂತ ಅಂದ್ಬಿಟ್ಟು ಎತ್ಕೊಂಬಂದ್ವಿ. ಇದು ನಮ್ಮ ಅತ್ತೆಯವ್ರು ಯಾರೋ ಕೊಡಿಸಿರೋ ಸೀರೆ ಇರಬೇಕು ಮದುವೆಗೆ, ಅವ್ರ ಮಕ್ಳ ಮದುವೆಗೆ. ಇದು ಫೋಟೋ ಇದೆ ನನ್ನ ಹತ್ರ. ಫೋಟೋ ಪಿನ್ ಮಾಡ್ತೀನಿ ನನ್ನ ವೀಡಿಯೋ ಮೇಲೆ, ಎಲ್ಲಾದರೂ ಪಿನ್ ಮಾಡ್ತೀನಿ ನೋಡಿ. ಇದು ಸೀರೆ ಯಾವಾಗ ತೊಗೊಂಡಿದ್ದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ.
ನಂಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಪಿಂಕ್ ಕಲರ್ ವಿತ್ ಗ್ರೀನ್ ಈ ಕಾಂಬಿನೇಷನಲ್ಲಿ ಸ್ಟೈಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಇಫ್ ಐ ಗೆಟ್ ಅ ಚಾನ್ಸ್ ಐ ವಿಲ್ ಡೂ ಸ್ಟೈಲಿಂಗ್ ಇನ್ ದಿಸ್. ಇದು ಹಳೆ ಸೀರೆ ನಮ್ಮ ಅಕ್ಕ ಕುಚ್ಚುಕಟ್ಟಕ್ಕೆ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಲ್ಲಿ ಸ್ಟಾರ್ಟಿಂಗ್ ಕಲಿತಾಗ ನೋಡಿ ಈ ಥರ ಕುಚ್ಚೆಲ್ಲ ಕಟ್ಟಿದ್ದಾಳೆ. ಸೊ ಚೆನ್ನಾಗಿರುತ್ತೆ ನಾವು ಉಟ್ಕೊಂಡ್ರು. ಬ್ಲೌಸು ನಮ್ಮಮ್ಮ ಯಾವುದೋ ಈ ಥರ ಆರ್ಡಿನರಿ ಬ್ಲೌಸ್ ಹೊಲ್ಸ್ಕೊಂಡು ಇಟ್ಕೊಂಡವ್ರೆ. ಆ ಕಲರ್ ಯಾವುದನ್ನ ನಾವೇನು ಮಾಡ್ತೀವಿ ಅಂದರೆ ರೇಷ್ಮೆ ಸೀರೆಗಳಲ್ಲಿ ನಮ್ಮ ಮಂಜು ಅಕ್ಕ ಸೀರೆಗಳೆಲ್ಲ ಇಲ್ಲೇ ಅಲ್ಲ ಇರೋದು. ಸೊ ಹಂಗಾಗಿ ನಮ್ಮಮ್ಮ ಈ ಥರ ಬ್ಲೌಸ್ಗಳನ್ನೆಲ್ಲ ಎತ್ಕೊಂಡು ಅದಕ್ಕೆ ಮ್ಯಾಚ್ ಎಲ್ಲ ಮಾಡ್ಕೊಂಡು ಉಟ್ಕೊತಾರೆ. ಇದು ನಮ್ಮ ಸಂಗೀತ ಮದುವೆಯಲ್ಲಿ 3 ತೂಕು ತಂದಿರೋ ಸೀರೆ ವರ್ಕ್ ನೋಡಿ ಎಷ್ಟೈತೆ, 2 ಇಂಚ್ ಐತೆ ವರ್ಕ್. ನನಗೇನು ನಮ್ಮಮ್ಮ ಸೀರೆದಲ್ಲಿ ನಂಗೆ ಇಷ್ಟ ಆಗದೆ ಇರೋ ಸೀರೆ ಅಂದರೆ ಇದೇನೆ. ನಮ್ಮ ಅಮ್ಮಂಗಿದ ಕಲರು ಚೆನ್ನಾಗಿ ಕಾಣಿಸಿಲ್ಲ, ಇದು ನಂಗೆ ಸೀರೆನೂ ಇಷ್ಟ ಆಗಿಲ್ಲ ಇದು. ಸೊ ಇವೆರಡು ಸೀರೆ. ನೆಕ್ಸ್ಟ್ ಕಮಿಂಗ್ ಅಪ್ ವಿತ್ ದಿಸ್ ಸ್ಯಾರಿ. ಇದು ಮೀನಂಟಿಯವ್ರು ಕೊಡ್ಸಿರೋದಲ್ಲ ಸೀರೆ. ಉಲ್ಟಾ ಬಳ್ಸೋರು ಗೈಸ್, ಉಲ್ಟಾ ಮಾಡಿಸಿದ್ದಾರೆ. ಇದು ನಮ್ಮ ಆಂಟಿಯವರು, ನಮ್ಮ ಬೆಟಾಸೂರು ಆಂಟಿಯವರು ಅವರ ಮಗಳ ಮದುವೆಗೆ ಕೊಡಿಸಿರುವಂತಹ ಸೀರೆ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಅಲ್ಲ, ರೇಷ್ಮೆ ಸೀರೆನಾ, ರೇಷ್ಮೆ ಸೀರೆನೋ ಸಾಫ್ಟ್ ಸಿಲ್ಕೋ ಗೊತ್ತಿಲ್ಲ. ಇದು ಒಂದು ಒಟ್ಟಿನಲ್ಲಿ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಇದೆ ಸೀರೆ. ಇದಕ್ಕೆ ವರ್ಕ್ ಮಾಡಿಸಿದ್ದೀವಿ. ರೇಷ್ಮೆ ಸೀರೆ ಕಂಚಿ ಸೀರೆನೇ. ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಅಂದರೆ ಕಂಚಿ ಸೀರೆನೇ ಗೈಸ್, ಕಂಚಿ ಸೀರೆನೇ ನೋಡಿ ವರ್ಕ್ ಮಾಡಿಸಿದ್ದೀವಿ. ಅಮ್ಮ ಮಿಷಿನ್ ವರ್ಕು ಇದಾ? ಇಲ್ಲ ಹ್ಯಾಂಡ್ ವರ್ಕು. ಈ ಸೀರೆ ಇದು ಚೆನ್ನಾಗಿದೆ ಸೀರೆ. ನಾನು ಹೇಳಿದ್ನಲ್ಲ ನಮ್ಮ ಅಮ್ಮ ಹತ್ರದಲ್ಲಿ ನಂಗೆ ಇಷ್ಟ ಆಗದಿರೋ ಸೀರೆ ಇದೊಂದೇ ಅಷ್ಟೇ. ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ? 12,000 ಏನೋ ಕೊಟ್ಟಿದ್ದಾರೆ. 2-3 ಇಯರ್ಸ್ ಆಗಿದೆ ಈ ಸೀರೆ ತೊಗೊಂಡು. ನಮ್ಮಮ್ಮ ಇನ್ನೂ ಒಂದು ಸಲಿನೂ ಹುಟ್ಟಿದ್ದಾರೆ ಅಷ್ಟೇ, ಮುಹೂರ್ತದಲ್ಲಿ ಹುಟ್ಟಿ ಪಕ್ಕಿಕ್ಕಿರೋ ಸೀರೆ ಇದು. ಈ ಸೀರೆ ಮಡ್ಸ್ಕೊಂಡು ಕೊಡ್ತೀನಿ ಪಕ್ಕಿಕ್ಕು ನೀಟಾಗಿ. ನೆಕ್ಸ್ಟ್ ವಿ ಆರ್ ಕಮಿಂಗ್ ಅಪ್ ವಿತ್ ದಿಸ್. ಇವಾಗ ನೆಕ್ಸ್ಟ್ ಸೀರೆಗಳು ಬಂದು ಈ ಸೀರೆ ನಮ್ಮ ಅಜ್ಜಿದಂತೆ, ನಮ್ಮ ಅಮ್ಮ ಅವ್ರ ಅಮ್ಮಂದು. ಇದು ಹೆಂಗೋ ಮಿಸ್ ಆಗಿ ಇಲ್ಲಿಗೆ ಬಂದಿದೆ. ಓಕೆ ಬಿಡಿ, ನಮ್ಮ ಹತ್ರನೇ ಇರಲಿ, ಹೆಂಗೋ ಒಂದು ಮೆಮೊರಿಗೆ ಒಂದು ಸೀರೆ ಇರುತ್ತೆ. ಎತ್ತಡು. ಈ ಸೀರೆ ಬಂದು ಹೊಸ ಸೀರೆ. ನಾನಿದು 4-5 ಸೀರೆದು ವೀಡಿಯೋಸ್ ಮಾಡಿಬಿಟ್ಟು ರೆಕಾರ್ಡಿಂಗ್ ಆಗೋಗಿತ್ತು, ಬಟ್ ವೀಡಿಯೋ ಕ್ಯಾಮ್ರಾ ಆಫ್ ಆಗಿರಲಿಲ್ಲ, ಹಂಗಾಗಿ ಇವೆಲ್ಲ ಫೋಲ್ಡಿಂಗ್ ರೆಡಿ ಇದೆ. ಸೊ ಇದು ಬಂದು ನಮ್ಮ ಸಂಗೀತ ಮದುವೆಯಲ್ಲಿ ಕಾಲು ತೊಳಿಯೋಕ್ಕೆ ಅಂತ ಹುಡುಗ ಮನೆಯವ್ರು ಕೊಡ್ತಾರೆ, ಅವಾಗ ಕಾಲು ತೊಳಿಯೋಕ್ಕೆ ಕೊಟ್ಟಿರೋ ಸೀರೆ. ನಮ್ಮಮ್ಮ ನಮ್ಮ ಕ್ಲೋಸ್ ಸರ್ಕಲಲ್ಲಿ ಏನೂ ಫಂಕ್ಷನ್ ಆಗಿಲ್ಲ ಅಂದ್ಬಿಟ್ಟು ಹೊಸ ಸೀರೆ ಹಂಗೆ ಮಾಡ್ಕೊಳ್ಳೆ, ಇನ್ನೂ ಉಟ್ಕೊಂಡಿಲ್ಲ. ಈ ಸೀರೆ ಹೇಳು, ಈ ಸೀರೆ ಬಂದೇಳು. ಇದು ನಮ್ಮ ಅಜ್ಜಿ ಕೊಡಿಸಿದ್ದು, ನಮ್ಮ ಅಜ್ಜಿ ಮೆಮೊರಿಗೆ ಅಂದ್ಬಿಟ್ಟು ಇಲ್ಲೊಂದು 2 ಸೀರೆ ಮಾಡ್ಕೊಂಡಿದ್ದೀವಿ. ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಮನೇಲಿ ನಮ್ಮ ಅಪ್ಪ ಕೊಡಿಸಿದ ಸೀರೆ ಇದು ಸೀರೆ. ಸಂಗೀತ ನನ್ನ ಹತ್ರ ಇರಲಿ ಅಂತ ಎತ್ಕೊಂಬಂದು ಇದು ಇವಾಗ ನನಗೆ ಬಂದುಬಿಟ್ಟಿದೆ. ಅದು ಸ್ಟೋರಿ ಏನು ಅಂತ ಡ್ರೆಸ್ನ ನಾನು ರೀಕ್ರಿಯೇಟ್ ಮಾಡಿದಾಗ ಹೇಳ್ತೀನಿ, ಓಕೆನಾ. ಇದು ನಮ್ಮ ಅಜ್ಜಿ ಸೀರೆ, ಇದು ನಮ್ಮ ಮಮ್ಮಿ ನನ್ನ ಹತ್ರ ಒಂದು ಸೀರೆ ಇರಲಿ ಅಂತ ಅಂದ್ಬಿಟ್ಟು ಎತ್ಕೊಂಬಂದ್ವಿ. ಇದು ನಮ್ಮ ಅತ್ತೆಯವ್ರು ಯಾರೋ ಕೊಡಿಸಿರೋ ಸೀರೆ ಇರಬೇಕು ಮದುವೆಗೆ, ಅವ್ರ ಮಕ್ಳ ಮದುವೆಗೆ. ಇದು ಫೋಟೋ ಇದೆ ನನ್ನ ಹತ್ರ, ಫೋಟೋ ಪಿನ್ ಮಾಡ್ತೀನಿ ನನ್ನ ವೀಡಿಯೋ ಮೇಲೆ, ಎಲ್ಲಾದರೂ ಪಿನ್ ಮಾಡ್ತೀನಿ ನೋಡಿ. ಇದು ಸೀರೆ ಯಾವಾಗ ತೊಗೊಂಡಿದ್ದು ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಈ ಸೀರೆನ ನಮ್ಮ ಅತ್ತೆ ಮಗಳ ಮದುವೆಗೆ ನಮ್ಮ ಅಮ್ಮಂಗೆ ಕೊಡಿಸಿದ ಸೀರೆ ಅಂತೆ. ಚೆಕ್ಸ್ ಇದೆ. ಇದು ಸೀರೆ ಚೆನ್ನಾಗಿದೆ, ಸಾಫ್ಟ್ ಸಿಲ್ಕ್ ಥರ ಇದು, ಓಕೆನಾ. ಇದು ಇದ್ರ ಬ್ಲೌಸು ಸಾಫ್ಟ್ ಸಿಲ್ಕು. ನೆಕ್ಸ್ಟು ಇದು ಈ ಸೀರೆನೂ ನಾವೇ ತೊಗೊಂಡಿದ್ದಲ್ಲ, ಕಂಚಿಯಲ್ಲಿ ತರಿಸ್ಕೊಂಡಿದ್ದು ಅನಿಸ್ತೈತೆ. ಇದು ಭವ್ಯಕ್ಕನವ್ರು ಕಂಚಿಗೆ ಹೋಗಿದ್ದಾಗ ತರಿಸ್ಕೊಂಡಿದ್ದಂಥ ಸೀರೆ. ಇದು ಸಾಫ್ಟ್ ಸಿಲ್ಕು. ಇದು ಅರೌಂಡ್ 2,000 ಏನೋ ಕೊಟ್ಟಿದ್ದೀವಿ ಈ ಸೀರೆಗೆ. ಈ ಸೀರೆ ನಮ್ಮ ಮಂಜು ಅಕ್ಕ ಕೊಡಿಸಿದ್ದು ನಮ್ಮ ಅಮ್ಮಂಗೆ. ಅವಳು ಮದುವೆ ಆದಮೇಲೆ ಫಸ್ಟ್ ಟೈಮು ಈ ಕಾಸ್ಟ್ಲಿ ಸೀರೆ ಕೊಡಿಸಿರೋದ್ರೆ ಇದು ಫಸ್ಟ್ ಟೈಮ್ ಅವಳು ಮದುವೆ ಆದಮೇಲೆ ಕೊಡಿಸಿದ್ದು. ನಮ್ಮ ಅಮ್ಮಂಗೆ ಒಂದೊಂದು ಸೀರೆ ಮೇಲೆ ಒಂದೊಂದು ಎಮೋಷನ್ಸ್ಗಳಿದೆ. ಇದು ಅಕ್ಕ ಕೊಡಿಸಿ ಸೀರೆ ಪ್ಯಾರೆಟ್ ಗ್ರೀನು. ಇದೂ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಆಲ್ ಇವಾಗಿನ ಸೀರೆಗಳು ಸಾಫ್ಟ್ ಸಿಲ್ಕ್ ಆಗ್ಬೋದು, ರೇಷ್ಮೆ ಸೀರೆ ಎಲ್ಲ ಸೀರೆಗಳು ವರ್ಕ್ ಇದ್ದಾವೆ. ಇದು ದೀಪಕ್ಕನ ಸೀರೆ, ಅದು ಹೆಂಗೆ ಇಲ್ಲಿಗೆ ಬಂದಿದೆ ಗೊತ್ತಿಲ್ಲ. ಇದು ಬಂದು ನಮ್ಮ ಮಂಜು ಅಕ್ಕ ಮದುವೆಯಲ್ಲಿ 2 ಸೀರೆ ಜೊತೆಗೆ ನಂಗೆ ಬಳೆ ತೊಡ್ಸೋಕ್ಕೆ ಕಾಸು ಕೊಟ್ಟಿದ್ದ ಗೌರಿ ಹಬ್ಬಕ್ಕ ಹೆಣ್ಮಕ್ಳಿಗೆಲ್ಲ ಇಂಥ ಸೀರೆ ತಗೊಂಡಿದ್ದ ನಾವು. ಓಕೆ, ಇದು ನಮ್ಮ ಮಾವ ಗೌರಿ ಹಬ್ಬ ಕಾಸು ಕೊಟ್ಟಿರೋದಕ್ಕೆ ನಮ್ಮ ಅಮ್ಮ ಕಚ್ಚಿಗೆ ಹೋಗಿದ್ದಾಗ ತೊಗೊಂಡಿದ್ದಂತಹ ಸೀರೆ ಅಂತೆ. ಓಕೆನಾ. ಕೆಲವೊಂದು ಹುಟ್ಟಿ ಅಡಾಸಿದ್ದು ಈ ಕಲರೇ ಡೆಲ್ ಆಗಿಬಿಟ್ಟೈತೆ ಅನಿಸ್ತೈತೆ. ಈ ಸೀರೆ ಐ ಡೋಂಟ್ ನೋ, ಇದು ನಮ್ಮ ಅಜ್ಜಿದ ಯಾರ್ದು ನಂಗೆ ಗೊತ್ತಿಲ್ಲ. ಈ ಸೀರೆ ನಮ್ಮ ಅಜ್ಜಿದೇನಾ? ಎಸ್, ಇದು ನಮ್ಮ ಅಜ್ಜಿ ಸೀರೆ. ಎಷ್ಟು ಚೆನ್ನಾಗಿತ್ತಮ್ಮ ಸೀರೆ. ಉಟ್ಕೊಂಡ್ರೆ ಹುಟ್ಟೇ ಇಲ್ಲ, ನಾನು ಎತ್ಕೊಂಬಂದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಉಟ್ಕೊಂಬಿಟ್ರೆ ನಮ್ಮ ಅಜ್ಜಿನೇ ಬರ್ತಾರೆ ಅಂತ ಸೀರೆ ಉಡ್ಲಿಲ್ಲ ಅಂತ. ಏನು ನೆನಪಂದ್ರೆ ಪರವಾಗಿಲ್ಲ, ನೆನಪಿಗೆ ಉಟ್ಕೊಬೇಕು. ನಮ್ಮ ಅಜ್ಜಿ ಸೀರೆ ಅಂತ 1, 2, 3, 4 ಸೀರೆ ಏನವೆ ನಮ್ಮ ಹತ್ರ. ಸಂಗೀತ ಮದುವೆಗೆ ನಾವು ಕೊಡ್ಸಿರೋದು, ಮಂಜು ಮದುವೆಗೊಂದು. ಹಾಂ, ಆಮೇಲೆ ನೀಲಿ ಬೆರಡು 3 ಸೀರೆ. ನಮ್ಮ ಮಂಜು ಅಕ್ಕದ ಒಂದು ರೇಷ್ಮೆ ಸೀರೆ ಇತ್ತು, ಅವಳಂತೂ ನಮ್ಮ ಅಜ್ಜಿ ಸೀರೆ ಅಂತ ಯಾವಾಗಲೂ ಉಟ್ಕೊತಾ ಇರ್ತಾಳೆ. ಇದಿಷ್ಟು ನಮ್ಮಮ್ಮನ ರೇಷ್ಮೆಯ ಸೀರೆಯ ಕಲೆಕ್ಷನ್ಸ್, ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸೀರೆ ಕಲೆಕ್ಷನ್ಸು. ಹೀಗೆ ಒಂದೊಂದೇ ಆ್ಯಡ್ ಆಗ್ತಾ ಇರುತ್ತೆ ಕಲೆಕ್ಷನ್ಸ್ಗೆ ಅಂತ ಅಂದ್ಕೊಂಡು ಸುಮ್ಮನೆ ಇದನ್ನೆಲ್ಲ ಫೋಲ್ಡ್ ಮಾಡಿ ಸ್ವಲ್ಪ ಬಿಸಿಲು ಮುಖ ನೋಡಿಸ್ಬೇಕಾಗಿತ್ತು. ಹಂಗಾಗಿ ಇವಾಗ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದಿಷ್ಟು ನಮ್ಮ ಅಮ್ಮನ ಕಬೋರ್ಡ್ ಕತೆ. ನಿಮ್ಗೆ ನಾನು ಆರ್ಡಿನರಿ ಸೀರೆ ಕ್ಲೀನ್ ಮಾಡಬೇಕಾದ್ರೆ ಒಂದು ದಿವಸ ವೀಡಿಯೋ, ನನಗೇ ನೆನಪಿರಲ್ಲ ಯಾವಾಗ ಯಾವ ಸೀರೆಗಳು ತೊಗೊಂಡಿರ್ತೀವಿ ಅಂತ, ಬಟ್ ನಮ್ಮ ಅಮ್ಮಗೆ ಚೆನ್ನಾಗಿ ನೆನಪಿರುತ್ತೆ. ನೋಡಿಸಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ನೋಡೋಣ.
ನೆಕ್ಸ್ಟ್ ಏನು ಕತೆ ಆಗುತ್ತೆ ಅಂತ. ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತಾ ಮೇಡಮ್ ಈ ಸಲ ನಾನು ಏನು ಕ್ಲೀನ್ ಮಾಡೋಕ್ಕೆ ಸಿಕ್ಕೇ ಇಲ್ಲ. ನಾನು ಯಾಕೆ ಏನು ಅಂತೆಲ್ಲ ಹೇಳ್ತೀನಿ ನಿಮಗೆ ವ್ಲಾಗಲ್ಲಿ. ಸೊ ಅಥವಾ ಹೇಳ್ಬಿಟ್ಟಿರ್ತೀನ ಗೊತ್ತಿಲ್ಲ. ಬನ್ನಿ ಇವಾಗೆಲ್ಲ ವಾಪಸ್ ಇದನ್ನು ಎತ್ತಿಡೋಣ. ಗೈಸ್ ಇವಾಗ ಸೀರೆ ಎಲ್ಲ ಕೂಡ ಫೋಲ್ಡಿಂಗ್ ಆಗಿದೆ. ಇದಿಷ್ಟು ಸಿಲ್ಕ್ ಸೀರೆ, ಇದಿಷ್ಟು ಸಾಫ್ಟ್ ಸಿಲ್ಕ್ ಏನಂತಾರೆ ಇದು ಮೈಸೂರು ಸಿಲ್ಕ್ ಸೀರೆ ಎಷ್ಟೈತೆ 1 2 3 4 5 6 7 8 9 10 11 12 13 14 ಸೀರೆಗಳುಂಟು. 14 ಸೀರೆ ಅವೆ, ನೀಟಾಗಿ ಎಣಿಸ್ಬಿಡು. ಇದಿಷ್ಟು ಸಾಫ್ಟ್ ಸಿಲ್ಕ್ಗಿಂತ ಇನ್ನೂ ಸೂಪರಾಗಿರುತ್ತಲ್ಲ ಸೀರೆಗಳಿವೆಲ್ಲನೂ. ಮೇಲ್ಗಡೆ ಮೈಸೂರು ಸಿಲ್ಕ್ ಸೀರೆ, ಇದೆಲ್ಲ ಒಂಥರ ಮಿಕ್ಸ್ ಕಾಟನ್ನು ಸಾಫ್ಟ್ ಸಿಲ್ಕು ಆ ಥರ. ಇದೆಲ್ಲ ಕೈಮಗ್ಗ ಸೀರೆ ಮದುವೆ ಅಂತ ಹೇಳಿದ್ನಲ್ಲ. 12 ಸೀರೆ ಅವೆ, 12 14 ಅವೆ ಅಷ್ಟೇ. 12 ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಬಾ.